ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗರಿಗರಿಯಾದ ಹಾಗಲಕಾಯಿ ಫ್ರೈ ಒಮ್ಮೆ ಹೀಗೆ ತಯಾರಿಸಿ, ಸ್ವಲ್ಪನೂ ಕೂಡ ಕಹಿ ಇಲ್ಲದೆ ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ರುಚಿಯಾಗಿರುವಂತಹ ಒಂದು ಹಾಗಲಕಾಯಿ ಫ್ರೈಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇಲ್ಲಿ ನಾನು 2 ಹಾಗಲಕಾಯಿಯನ್ನು ತಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು. ಸೊ ಇದನ್ನು ನೀಟಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಓಕೆ, ಸೊ ಈಗ ಒಂದು ಹಾಗಲಕಾಯಿನ ತಗೊಂಡು 2 ಭಾಗವಾಗಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಈ ರೀತಿಯಾಗಿ ಅದರಲ್ಲಿರುವಂತಹ ಬೀಜಗಳನ್ನೆಲ್ಲ ನಿಧಾನವಾಗಿ ತೆಗಿಬೇಕಾಗುತ್ತೆ. ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ. ಖಂಡಿತವಾಗ್ಲೂ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕೆಂತಂದರೆ ನಾವು ಅದರಲ್ಲಿ ಗ್ರೇವಿನೋ ಅಥವಾ ಪಲ್ಯನೋ ಮಾಡಿದ್ರೆ ಖಂಡಿತ ಮಕ್ಕಳು ತಿನ್ನೋದಕ್ಕೆ ಸ್ವಲ್ಪ ಹಿಂದೆ ಸರಿತಾರೆ. ಸೊ ಈ ರೀತಿಯಾಗಿ ಮಾಡಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ, ಮತ್ತು ಆಡ್ತಾ ಓಡಾಡಿಕೊಂಡು ತಿನ್ನುವಂಥ ಒಂದು ರುಚಿಯಾಗಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಈಗ ಈ ಒಂದು ಹಾಗಲಕಾಯಿಯಲ್ಲಿ ಇರುವಂತಹ ಬೀಜಗಳನ್ನೆಲ್ಲ ನಿಧಾನವಾಗಿ ಎಲ್ಲದನ್ನು ಕೂಡ ತೆಗೆದು ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಸೊ ಕಟ್ ಮಾಡ್ಕೊಳ್ಳೋದು ನಿಮಗೆ ಯಾವ ಶೇಪಲ್ಲಿ ಬೇಕೋ ಹಾಗೆ ನೀವು ಕಟ್ ಮಾಡ್ಕೊಬೋದು. ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀವಿ ಅಂದರೆ ರೌಂಡ್ ಶೇಪಲ್ಲೂ ಕೂಡ ನೀವು ಕಟ್ ಮಾಡ್ಕೊಬೋದು, ಅಥವಾ ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತೀವಿ ಅಂದರೆ ಹೀಗೂ ಕೂಡ ನೀವು ಕಟ್ ಮಾಡ್ಕೊಬೋದು. ನೋಡಿದ್ರಲ್ಲ, ಸಣ್ಣಗೆ ಕಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ತೀರಾ ಸಣ್ಣ ಅಂದರೆ ಸ್ವಲ್ಪ ಸಿಗೋ ಥರ, ಬಾಯಿಗೆ ತಿನ್ನಬೇಕಾದ್ರೆ ಸಿಗೋ ಥರ, ಕುರ್ಕುರೆ ಎಲ್ಲ ಸಿಗುತ್ತಲ್ವ, ಆ ಥರ ತಿನ್ನೋ ಥರ ಅದು ತುಂಬ ಗರಿ ಗರಿಯಾಗಿ ಬರುತ್ತೆ. ಈ ರೀತಿಯಾಗಿ ಎಲ್ಲದನ್ನು ಕೂಡ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡು ತಗೊಳ್ಳೋಣ. ಎಲ್ಲದನ್ನು ಕೂಡ ಹೀಗೆ ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಇದೇ ರೀತಿ ಎಲ್ಲದನ್ನು ಕೂಡ ಇವಾಗ ನಾನು ಪೂರ್ತಿಯಾಗಿ 2 ಹಾಗಲಕಾಯಿಯನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಸೊ ಅದರ ಬೀಜವೆಲ್ಲ ತೆಗೆದಿರುವಂಥದ್ದು. ಸೊ ಈ ರೀತಿಯಾಗಿ ರೆಡಿಯಾಗಿದೆ. ಇವಾಗ ನಾವು ಒಂದು ಬೌಲ್ ತಗೊಳ್ಳೋಣ. ಸೊ ಆ ಬೌಲಿಗೆ ಇವಾಗ ಹಾಗಲಕಾಯಿ ಕಟ್ ಮಾಡಿರುವಂತಹ ಪೀಸಸ್ಸನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಪೀಸನ್ನೆಲ್ಲ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಹಾಗಲಕಾಯಿಯಲ್ಲಿರುವಂಥ ಸ್ವಲ್ಪ ಕಹಿ ಅಂಶ ಹೊರಟೋಗುತ್ತೆ. ಆವಾಗ ಮಕ್ಕಳು ಕೂಡ ಇಷ್ಟಪಟ್ಟು ಇದನ್ನು ತಿಂತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಅರಿಶಿನ ಕೂಡ ನೀವು ಹಾಕ್ಕೊಳ್ಬೋದು. ಸೊ ಉಪ್ಪು ಹಾಕಿ ಹೀಗೆ ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಇವಾಗ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಒಂದು 5ರಿಂದ 10 ನಿಮಿಷ ಇದನ್ನು ಒಂದು ಸೈಡು ತೆಗೆದಿಟ್ಕೊಳ್ಳೋಣ. ಟೈಮ್ ಇತ್ತು ಅಂದರೆ ಒಂದು 30 ನಿಮಿಷ ಇಡಿ, ಇಲ್ಲ ಅನ್ನೋದಾದರೆ ಒಂದು 10 ನಿಮಿಷ ಸಾಕಾಗುತ್ತೆ. ನಂತರ ಒಂದು ಬೌಲಿಗೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ರೊಟ್ಟಿ ಮಾಡೋದಕ್ಕೆ ಬಳಸ್ತೀವಲ್ಲ, ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಅಕ್ಕಿ ಹಿಟ್ಟು. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನ್ ಆಗುವಷ್ಟು ಸಣ್ಣ ರವೆ, ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ದಪ್ಪ ರವೆಯನ್ನು ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿ ಅಂತ ಹಾಕ್ಕೊಳ್ಳಿ. ಸೊ 1 ಸ್ಪೂನ್ ಬೇಕು ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಅಥವಾ ಕಮ್ಮಿ ಖಾರ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ. ಇದ್ದರೆ ಆಮ್ಚೂರ್ ಪೌಡರನ್ನು ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಖಂಡಿತ ಸ್ಕಿಪ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಆಮ್ಚೂರ್ ಪೌಡರ್ ಹಾಕ್ಕೊಂಡಿದ್ದೀನಿ. ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾವು ಹಾಗಲಕಾಯಿಗೂ ಕೂಡ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಸೊ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಅಥವಾ ನೀರು ಯಾವುದು ಕೂಡ ಹಾಕ್ಕೊಳ್ಳೋಕೆ ಹೋಗಬೇಡಿ. ಅದಾದ ನಂತರ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಸೊ ಇದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ಈಗ ಹಾಗಲಕಾಯಿನ ಕಟ್ ಮಾಡಿ ಸುಮಾರು ಒಂದು 10 ನಿಮಿಷ ಆಗಿದೆ. ಅದಕ್ಕೋಸ್ಕರ ಇದನ್ನು ಇವಾಗ ನಾನು ಇದರಲ್ಲಿರುವಂಥ ಕಹಿ ಅಂಶನ ತೆಗೆಯೋದಕ್ಕೆ ಸ್ವಲ್ಪ ಹಿಂಡಿ ತಗೊಳ್ತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ಕೈಯಲ್ಲೇ ಹಿಂಡಿದ್ರೆ ಸಾಕು, ಅದರಲ್ಲಿರುವಂಥ ನೀರಿನ ಅಂಶ ಏನಿರುತ್ತೋ ಅದು ಬಂದುಬಿಡುತ್ತೆ. ಓಕೆ, ಸೊ ಈ ರೀತಿಯಾಗಿ ನಾನು
ಕಹಿ ಎಲ್ಲ ತೆಗೆದು ನಂತರ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸೊ ಹಾಕಿದ ನಂತರ ಇವಾಗ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿದ್ರಲ್ಲ, ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲೇ ನೀರಿನ ಅಂಶ ಇರೋದ್ರಿಂದ ಸೊ ನೀವು ಮತ್ತೆ ನೀರೇನು ಕೂಡ ಹಾಕ್ಕೊಳ್ಳೋದು ಬೇಡ. ಬೇಕು ಅನ್ನೋದಾದರೆ ಒಂದು ಸ್ಪೂನ್ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಅಂತೂ ಬೇಡ. ಸೊ ನೋಡ್ಬೋದು, ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು. ಸೊ ನೋಡ್ಬೋದು, ಈ ರೀತಿ ಕೋಟೆಡ್ ಆಗಿ ಬಂದಿರುತ್ತೆ. ಇನ್ನು ಸ್ವಲ್ಪ ನಿಮಗೆ ಹಿಟ್ಟುಗಳು ಬೇಕು ಅಂದರೆ ಸ್ವಲ್ಪ ನೀವು ಸೇರಿಸ್ಕೊಳ್ಬೋದು. ಬೇಡ ಇದೇ ರೀತಿ ಇದ್ದರೆ ಸಾಕು ಅನ್ನೋದಾದರೆ ಹೀಗೆ ಇದನ್ನು ಮಾಡ್ಕೊಳ್ಳಿ. ಅಕಸ್ಮಾತ್ ಸ್ವಲ್ಪ ನಿಮಗೆ ಬೋಂಡ ಥರ ಬಜ್ಜಿ ಥರ ಬೇಕು ಅನ್ನೋದಾದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಸೊ ಜಾಸ್ತಿ ಎಣ್ಣೆ ಏನು ಹಾಕ್ಕೊಂಡಿಲ್ಲ, ಸ್ವಲ್ಪ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಇದಕ್ಕೆ ಈಗ ಒಂದೊಂದಾಗಿ ಪೀಸ್ಗಳನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಎರಡೂ ಸೈಡ್ ಕೂಡ ನಾವು ಬೇಯಿಸ್ಕೋಬೇಕಾಗುತ್ತೆ. ತುಂಬಾ ಗರಿಗರಿಯಾಗಿ ಬರುತ್ತೆ ಈ ಒಂದು ಸ್ನ್ಯಾಕ್ಸ್ ಅಂತೂ. ಸೊ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುವಂತಹದ್ದು, ಸ್ವಲ್ಪನೂ ಕೂಡ ಕಹಿ ಬರೋದಿಲ್ಲ. ಅಷ್ಟು ರುಚಿಯಾಗಿರುವಂಥ ಹಾಗಲಕಾಯಿ ಚಿಪ್ಸ್ ಅಥವಾ ಹಾಗಲಕಾಯಿ ಕುರ್ಕುರೆ ಅಂತಲೇ ಹೇಳ್ಬೋದು ಇದನ್ನು. ಸೊ ಈಗ ಎರಡೂ ಸೈಡ್ ಕೂಡ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗೋ ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಟರ್ನ್ ಮಾಡಿ ಎರಡು ಸೈಡು ಕೂಡ ಗರಿಗರಿಯಾಗಿ ಬರಬೇಕು ನಮಗೆ ಚಿಪ್ಸು. ನೋಡಿ, ಈ ರೀತಿಯಾಗಿ ಗರಿಗರಿಯಾಗಿ ಬರಬೇಕು. ಗರಿಯಾಗಿ ಬರೋವರೆಗೂ ನೀವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಡೀಪ್ ಫ್ರೈ ಮಾಡೋದಕ್ಕೆ ಯಾವಾಗಲೂ ಕೂಡ ಸ್ವಲ್ಪ ಎಣ್ಣೆಯನ್ನು ಉಪಯೋಗಿಸಿ ನೀವು ಫ್ರೈ ಮಾಡ್ಕೋಬೇಕು. ಇದು ಹಾಗಲಕಾಯಿ ಸ್ವಲ್ಪ ಕಹಿ, ಎಣ್ಣೆಯಲ್ಲಿ ಕಹಿ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪನೇ ಎಣ್ಣೆಯನ್ನು ಉಪಯೋಗಿಸಿ. ಅದಾದ ನಂತರ ಇವಾಗ ಆಗಿರುವಂತಹ ಒಂದು ಚಿಪ್ಸನ್ನೆಲ್ಲ ತೆಗೆದು ಒಂದು ಟಿಶ್ಯೂ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಈಗ ಇನ್ನೊಂದು ಬ್ಯಾಚ್ ನಾನು ಈ ಚಿಪ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹಾಗಲಕಾಯಿ ಪೀಸಸ್ನೆಲ್ಲ ಹಾಕಿ ಎರಡೂ ಸೈಡ್ ಕೂಡ ಕಲರ್ ಚೇಂಜ್ ಆಗೋ ಹಾಗೆ ಗರಿಯಾಗಿ ಕ್ರಿಸ್ಪಿಯಾಗಿ ಬರೋ ಹಾಗೆ ಬೇಯಿಸ್ಕೊಂಡು ಎಣ್ಣೆಯಿಂದ ತೆಗೆದಿಟ್ಕೊಳ್ತೀನಿ. ಸೊ ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಹಾಗಲಕಾಯಿ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನಾನು ತುಂಬಾನೇ ಹೆಲ್ತಿ ಆಗಿರುವಂತಹ ರಾಗಿ ಮಾಲ್ಟ್ ಪೌಡರ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾನೇ ನನಗೆ ಇಷ್ಟ ಆಯ್ತು. ಮತ್ತೆ ನಿಮ್ಗೆ ಯಾರಿಗೆಲ್ಲ ಈ ರಾಗಿ ಮಾಲ್ಟ್ ಪೌಡರ್ ಬೇಕೋ ಖಂಡಿತವಾಗ್ಲೂ ಇದರಲ್ಲಿ ಸುಮಾರು 40ಕ್ಕಿಂತ ಹೆಚ್ಚು ಕಾಳುಗಳನ್ನ ಹಾಕಿ ಮಾಡಿರುವಂತಹ ಹೆಲ್ತಿ ಆಗಿರುವಂತಹ ಒಂದು ರಾಗಿ ಮಾಲ್ಟ್ ಪೌಡರ್ ಇದು. ಸೊ ಈ ರಾಗಿ ಮಾಲ್ಟ್ ಪೌಡರ್ ನಿಮಗೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ನಿಮ್ಮ ಆರ್ಡರ್ ನ ಮಾಡಿಕೊಂಡು, ಹಾಗೆ ನೀವು ಈ ಹೆಲ್ತಿ ಆಗಿರುವಂತಹ ರಾಗಿ ಮಾಲ್ಟ್ ಪೌಡರ್ ನ ತಗೊಂಡು ಕುಡಿದ್ರೆ ಇನ್ನಷ್ಟು ಹೆಚ್ಚು ಆರೋಗ್ಯವಾಗಿ ನೀವು ಇರುತ್ತೀರಿ ಅಂತ ನಾನು ಭಾವಿಸ್ತೀನಿ.